ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನ್ನೆ MSD ಅವರ ಕ್ಯಾಪ್ಟನ್ಸಿ ಅಂತ್ಯ ಆಗ್ತಾ ಇದ್ದಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಪಟ 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 ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡೋದಕ್ಕೇನೆ ಆಗಲಿಲ್ಲ. MSD ಅವರ ಕ್ಯಾಪ್ಟನ್ಸಿ ತ್ಯಾಗದ ರಿಲೇಟೆಡ್ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿನ ಕೊಡ್ತಾ ಇದ್ದಂಗೆ ಎಂಡ್ ಆಫ್ ದ ಕ್ಯಾಪ್ಟನ್ಸಿ ಎರಾ ಆಗಿದೆ. ಈ ಟೈಮ್ ಏನಿದೆ ರವೀಂದ್ರ ಜಡೇಜಾಗೆ ಕೊಟ್ಟು ಕ್ಯಾಪ್ಟನ್ಸಿನ ಕಿತ್ಕೊಂಡು ಮತ್ತೆ ಅವರೇ ಕ್ಯಾಪ್ಟನ್ ಆಗಿ ಅದು ಇದೆಲ್ಲ ಏನೇನೋ ಆದ್ರಲ್ಲ, ಮಿಕ್ಸಪ್ ಆದ್ರಲ್ಲ ಒಂದು ಸೀಸನಲ್ಲಿ, ಆ ಥರ ಎಲ್ಲ 100% ಆಗೋದಿಲ್ಲ. ಇವರು ಸೋಲ್ತಾರೋ ಗೆಲ್ತಾರೋ ಅದು ಸೆಕೆಂಡ್ರಿ, ಇವರಿಗೆ 100% ಈ ಸೀಸನ್ ಫುಲ್ಲು ಕ್ಯಾಪ್ಟನ್ಸಿನಂತೂ ಕೊಟ್ಟೇ ಕೊಡ್ತಾರೆ ಋತುರಾಜ್ ಗಾಯಕ್ವಾಡ್ಗೆ. ಸೊ ಆ ಥರ ಒಂಥರ ಫುಲ್ ಫ್ಲೆಡ್ಜ್ಡ್ ಆಗಿ ಒಂದು ನಿರ್ಧಾರನ ಮಾಡಿದ್ದಾರೆ ಅಂತ ಹೇಳಬೇಕು. CSK ಅವರು ಕ್ಯಾಪ್ಟನ್ಸಿನ ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ಒಂಥರ ಎಂಡ್ ಆಫ್ ದ ಕ್ಯಾಪ್ಟನ್ಸಿ ಎರಾ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿದ್ದು MSD ಅವ್ರದ್ದು. ಜೊತೆಗೆ ಒಂಥರ ಎಂಡ್ ಆಫ್ ದ ಕ್ಯಾಪ್ಟನ್ಸಿ ಎರಾ 3 ಲೆಜೆಂಡ್ಸ್ಗಳು. ವಿರಾಟ್ ಕೊಹ್ಲಿ ಅವ್ರದ್ದು ಯಾವಾಗಲೂ ಎಂಡ್ ಆಯಿತು, ಬಟ್ ಈ ವರ್ಷ ಎಂಡ್ ಆಗಿದ್ದು ರೋಹಿತ್ ಶರ್ಮಾ ಜೊತೆಗೆ ಲೆಜೆಂಡ್ MS ಧೋನಿ. ಇಬ್ಬರು ಲೆಜೆಂಡ್ಸ್ಗಳು ಒಂದೇ ಇಯರ್ಲಿ ಕ್ಯಾಪ್ಟನ್ಸಿನ ಒಂಥರ ತ್ಯಾಗ ಮಾಡಿದ್ರು ಅಂತ ಹೇಳಬೇಕು. ರೋಹಿತ್ ಶರ್ಮಾ ಏನು ಗುರು ಬದನೆಕಾಯಿ ತ್ಯಾಗ ಮಾಡಿದ್ರು, ಫಸ್ಟ್ ಪ್ಲೇ ಕಿತ್ಕೊಂಡ್ರದಲ್ಲಿ ಅಲ್ಲಿ ಅಂತ ಹೇಳ್ತೀರಾ ನೀವು. ಒಟ್ಟಲ್ಲಿ ನೋಡಿ 5 times IPL ವಿನ್ನಿಂಗ್ ಚಾಂಪಿಯನ್ ಕ್ಯಾಪ್ಟನ್ಸು, ಇಬ್ಬರು ಕ್ಯಾಪ್ಟನ್ಸು ಕೂಡ ಒಂದೇ ಇಯರಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇಲ್ಲ ಅಂತಂದರೆ ಇದೊಂಥರ ಒಂಥರ ಒಂಥರ ಆ ಒಂದು ಫ್ರೇಮ್ ಇದೆಯಲ್ಲ, IPL ಕ್ಯಾಪ್ಟನ್ಸ್ಗಳ ಫ್ರೇಮ್ ಏನಿದೆ, ಈ ಫ್ರೇಮ್ನ ನೋಡ್ತು ಅಂತಾರೆ ಅದು ಏನೋ ಮಿಸ್ಸಿಂಗ್ ಏನೋ ಒಂಥರ ಕಾಣಿಸ್ತಾ ಇತ್ತಲ್ಲ ಗುರು. ಸಮಥಿಂಗ್ ಈಸ್ ಮಿಸ್ಸಿಂಗ್, ಸಮಥಿಂಗ್ ಅಲ್ಲ ಎವ್ರಿಥಿಂಗ್ ಎವ್ರಿಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಅದು ಏನೋ ಒಂಥರ ವೈಬು ಬರ್ತಾ ಇಲ್ಲ. ಅಲ್ಲಿ ಮುಂಚೆ ಬರ್ತಾ ಇದ್ದಂಥ ವೈಬು ನಮಗೆ ಈ ಒಂದು ಗ್ರೂಪ್ ಪಿಕ್ಕಲ್ಲಿ, ಕ್ಯಾಪ್ಟನ್ಸ್ಗಳ ಮೀಟಲ್ಲಿ ಗ್ರೂಪ್ ಪಿಕ್ಕಲ್ಲಿ ಬರ್ತಾ ಇದ್ದಂಥ ಮುಂಚೆ ಬರ್ತಿದ್ದಂಥ ವೈಬು ಇವಾಗ ಬರ್ತಾ ಇಲ್ಲ ಅಂತ ಹೇಳಬೇಕು. ಸೊ ಒಂಥರ ಇದು ನಿಮಗೂ ಅನಿಸಿಲ್ವ ನನಗೆ ಗೊತ್ತಿಲ್ಲ. ಒಬ್ಬೊಬ್ರಿಗೆ ಅನ್ಸಿರ್ಬೋದು, ಒಬ್ರಿಗೆ ಅನ್ಸಿಲ್ಲ. ಈ ಒಂದು ಎಲ್ಲ ಟೀಮ್ಗಳ ಒಂದು ಕ್ಯಾಪ್ಟನ್ಸ್ಗಳ ಪಿಕ್ನ ನೋಡ್ತು ಅಂತಂದರೆ ಅದೇನೋ ಒಂಥರ ವೈಬು ಬರ್ತಾ ಇಲ್ಲ ನಮಗೆ. IPLಗೆ ಒಂಥರ ಸ್ವಲ್ಪ ಕಳೆ ಡೌನ್ ಆದಂಗಿದೆ. IPL ಕ್ಲಿಕ್ ಆಗತ್ತೆ, ಅದು ಗೊತ್ತು ನಮಗೂ ಕೂಡ, ಬಟ್ ಆದ್ರೂ ಏನೋ ಒಂಥರ ಡೌನ್ ಕಾಣಿಸ್ತಾ ಇದೆ. ಬಟ್ ಈ 3 ಲೆಜೆಂಡ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು MS ಧೋನಿ, ಈ 3 ಲೆಜೆಂಡ್ರಿ ಕ್ಯಾಪ್ಟನ್ಸ್ಗಳು. ಯಾಕಂದರೆ ಸುಮಾರು ವರ್ಷ ಕ್ಯಾಪ್ಟನ್ಸ್ನ ನಿಭಾಯಿಸಿದ್ದಾರೆ. ನಮ್ಮ RCBಗೆ, ಮುಂಬೈಗೆ ಮತ್ತು CSKಗೆ ಅಂತೂ ಕೇಳಂಗೇನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ವರ್ಷನೂ ಕ್ಯಾಪ್ಟನ್ಸಿನ ಅವರೇನೇ ನಿಭಾಯಿಸ್ತಾ ಇದ್ದಾರೆ. ಸೊ ಇಂಥ ಕ್ಯಾಪ್ಟನ್ ಒಬ್ಬರು ರಿಟೈರ್ ಆಗ್ತಾರೆ, ಕ್ಯಾಪ್ಟನ್ಸಿಂದ ಸ್ಟೆಪ್ ಡೌನ್ ಆಗ್ತಾರೆ ಅಂತ ಅಂದರೆ, IPL ಸ್ಟಾರ್ಟಿಂಗಿಂದ ಇದ್ದಂಥ ಕ್ಯಾಪ್ಟನ್ ಈಗ ಸಡನ್ನಾಗಿ ಸ್ಟೆಪ್ ಡೌನ್ ಆಗ್ತಾರೆ ಅಂತ ಅಂದರೆ, ಸೊ ಇದೊಂಥರ ನಾವು IPL ಸ್ಟಾರ್ಟಿಂಗಿಂದ ನೋಡಿರ್ತೀವಲ್ಲ, ಇವಾಗ ಮಿಡ್ಲೆಲ್ಲ ನೋಡಿರ್ತಾರಲ್ಲ ಅವ್ರಿಗೆಲ್ಲ ಏನು ಅನ್ಸೋದಿಲ್ವೇನೋ, ಬಟ್ ಸ್ಟಾರ್ಟಿಂಗಿಂದ IPL ನೋಡ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಒಂಥರ ಎಮೋಷನ್ಸ್ ಇರ್ತೈತಲ್ಲ, ಅಷ್ಟು ವರ್ಷ ನೋಡಿರೋದು. ಸೊ ಅದೊಂಥರ CSK ಟೀಮ್ ಆಗಿರ್ಬೋದು, MS ಧೋನಿ CSK ಕ್ಯಾಪ್ಟನ್ ಆಗಿರ್ಬೋದು, ಬಟ್ ಆದರೂ ಕೂಡ ಒಂದು ಎಮೋಷನ್ ಇರುತ್ತಲ್ಲ. ನಾವು ಅವ್ರಿಗೆ ಬೈಕೊಂಡಿರ್ಬೋದು, ಏನೇ ಆಗಿರ್ಬೋದು, MS ಧೋನಿಗಲ್ಲ CSK ಟೀಮ್ಗೆ ಬೈಕೊಂಡು ಅದು ಇದು ಏನೇನೋ ಮಾಡಿರ್ಬೋದು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ, ಬಟ್ ಆದರೂ ಆ ಎಮೋಷನ್ಸ್ ಇರುತ್ತಲ್ಲ ಅದು ಹಂಗೆ ಬರುತ್ತೆ, ಕಣ್ಮುಂದೆ ಬರುತ್ತೆ ಎಲ್ಲ ಸೀಸನ್ಗಳಿದ್ರು ಕೂಡ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಫೀಲ್ಸ್ ಯಾರಿಗೆ ಅಂತಂದರೆ ಅದು ರೋಹಿತ್ ಶರ್ಮಾ ಅವ್ರಿಗೆ. ಯಾಕಂದರೆ ಕ್ಯಾಪ್ಟನ್ಸಿನ ಅವ್ರ ಕೈಲಿಂದ ಕಿತ್ಕೊಂಡಿದ್ದು, ಇಲ್ಲಿ ವಿರಾಟ್ ಕೊಹ್ಲಿ ಆಗಿರಲಿ, MS ಧೋನಿ ಆಗಿರಲಿ, ಅವರೇ ಕ್ಯಾಪ್ಟನ್ಸಿನ ಬಿಟ್ಟರು. ಇಲ್ಲಾಗೋರು ನಮಗೆ ಆಯಿತು ಟೈಮು, ನಾವು ಬಿಡಬೇಕು, ಜಾಗನ ಖಾಲಿ ಮಾಡಬೇಕು ಅಂತ. ಬಟ್ ರೋಹಿತ್ ಶರ್ಮಾ ಅವ್ರ ವಿಚಾರ ಹಂಗಲ್ಲ. ರೋಹಿತ್ ಶರ್ಮಾಗೆ ಸಿಕ್ಕಾಪಟ್ಟೆ ಫೀಲ್ಸ್ ಆಡ್ ಅಂತ ಹೇಳಬೇಕು. ಅವರೇ ಕಿತ್ಕೊಂಡಿದ್ದು ಮುಂಬೈ ಇಂಡಿಯನ್ಸ್ ಅವರು 5 ಸಲ ಗೆಲ್ತಿದ್ರು ಕೂಡ ಕಿತ್ಕೊಂಡ್ರು. ಸೊ ಈ 3 ಲೆಜೆಂಡ್ಸ್ಗಳಿಗೆ ಸಿಗಬೇಕಾಗಿರೋ ಒಂದು ಸ್ಟೆಪ್ ಡೌನ್ ಏನಿದೆ ಅದು ರೋಹಿತ್ ಶರ್ಮಾಗೆ ಸಿಕ್ಕಿಲ್ಲ. ವಿರಾಟ್ ಕೊಹ್ಲಿ ಮತ್ತು MS ಧೋನಿಗೆ ಮಾತ್ರ ಸಿಕ್ಕಿದೆ. ಅವರೇ ಬಿಟ್ಟಿದ್ದು ಅದನ್ನ ಕ್ಯಾಪ್ಟನ್ಸಿನ. ಅಂಡ್ ಸ್ವಲ್ಪ ಜನ ಜಿತೇಶ್ ಶರ್ಮಾ ಬಗ್ಗೆ ಕೇಳ್ತಾ ಇದ್ದೀರಾ. ಪಂಜಾಬ್ ಕಿಂಗ್ಸ್ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಮಾಡ್ಬಿಡ್ತಾ ಈ ಪಿಕ್ಕಲ್ಲಿ ಅವ್ರವ್ರೆ ಅಂತ ಕೇಳಿದ್ರೆ ನೀವು. ಶಿಖರ್ ಧವನ್ಗೆ ಏನೋ ಸ್ವಲ್ಪ ಇಲ್ನೆಸ್ ಇದೆಯಂತೆ, ಆ ಕಾರಣದಿಂದ ಇವರು ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಜಿತೇಶ್ ಶರ್ಮಾನ. ಆದ್ದರಿಂದ ಇವರು ಇವಾಗ ಕ್ಯಾಪ್ಟನ್ ಆಗಿ ನಿನ್ನೆ ಫೋಟೋ ಶೂಟಿಗೆ ಬಂದಿದ್ರಷ್ಟೇ. ಶಿಖರ್ ಧವನ್ ಅವರೇ ಕ್ಯಾಪ್ಟನ್ ಆಗಿರ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಪಂಜಾಬ್ ಕಿಂಗ್ಸ್ ಅವರು ಒಂದು ಪಾಯಿಂಟ್ ಔಟ್ ಮಾಡ್ಬಿಟ್ಟು ಹೇಳಿದ್ದಾರೆ. ಪ್ಯಾಟ್ ಕಮಿನ್ಸ್ ಬೇರೆ ಹೊಸ ಕ್ಯಾಪ್ಟನ್ ಆಗಿ ಬಂದಿದ್ದಾರೆ. ಇನ್ನು ಯಾರ್ಯಾರು ಹೊಸ ಕ್ಯಾಪ್ಟನ್ ಆಗಿ ಬಂದಿರೋದು ಈ ವರ್ಷ ಒಂದೊಂದು ನೋಡೇ ಇಲ್ಲ ಕರೆಕ್ಟಾಗಿ. ಒಂಥರ ಏನೋ ಒಂದು ವೈಬ್ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಶುಭ್ಮನ್ ಗಿಲ್ ಹೊಸ ಕ್ಯಾಪ್ಟನ್ ಆಗಿ ಬಂದಿದ್ದಾರೆ. ಇಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಯಾರು ಅಂತಾರೆ ಶ್ರೇಯಸ್ ಅಯ್ಯರ್. IPL ಅಲ್ಲಿ ಫಸ್ಟು ಇಲ್ಲಿರೋಂಥವರೆಲ್ಲ ಕ್ಯಾಪ್ಟನ್ ಆಗಿರೋದು ಯಾರು ಅಂತಂದ್ರೆ ಶ್ರೇಯಸ್ ಅಯ್ಯರ್. ಅದನ್ನ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರೇ ಕ್ಯಾಪ್ಟನ್ ಅಂತಂದ್ರೆ ಏನು ಗುರು ಇದು ಹಿಂಗಾಗೋಗ್ಬಿಡ್ತಲ್ಲ. IPL ಎಕ್ಸ್ಪೀರಿಯನ್ಸ್ ಎಲ್ಲ ಎಲ್ಲೋ ಹೋಗ್ಬಿಟ್ರು ಗುರು ಅಂತ ಅನ್ಸ್ಬಿಡುತ್ತೆ. ಅದೇ ಒಂಥರ ವೈಬು ಬರ್ತಾ ಇಲ್ಲ, ಒಂಥರ ಅದೇನೋ ಫೀಲ್ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ. ಏನೋ ಬೇಕು, ಇನ್ನೂ ಏನೋ ಬೇಕು ಅಂತ ಅನ್ಸುತ್ತಲ್ಲ. ಸೊ ಆ ಒಂದು ಸ್ಟ್ರೈಕ್ ಆಗ್ತಾ ಇರ್ತೈತಲ್ಲೇ ಅದೊಂದು. ನಿಮಗೆ ಏನು ಅನ್ನಿಸ್ತಾ ಇದೆ ಈ ಕ್ಯಾಪ್ಟನ್ಸ್ಗಳ ಪಿಕ್ನ ನೋಡ್ತು ಅಂದರೆ? ನಿಮಗೂ ಆ ವೈಬು ಬರ್ತಾ ಇಲ್ವಾ? ಅದು ಮ್ಯಾಚ್ ಆಗ್ತಾ ಇಲ್ವಾ? ರೇಂಜ್ ಮ್ಯಾಚ್ ಆಗ್ತಾ ಇಲ್ವಾ ನಿಮಗೆ? ಯಾವ ಸೀಸನ್ ಕೂಡ ಹಿಂಗೆ ಅನ್ಸಿರಲಿಲ್ಲ ಗುರು ಈ ಕ್ಯಾಪ್ಟನ್ಸ್ನ ನೋಡ್ತು ಅಂತಂದರೆ. ಋತುರಾಜ್ ಗಾಯಕ್ವಾಡ್, ಶುಭ್ಮನ್ ಗಿಲ್ ಮತ್ತು ಜಿತೇಶ್ ಶರ್ಮಾ ಇದ್ದಾರೆ, ಬಟ್ ಅವ್ರೇನು ಆ್ಯಕ್ಚುಯಲ್ ಕ್ಯಾಪ್ಟನ್ ಅಲ್ಲ. ಪ್ಯಾಟ್ ಕಮಿನ್ಸು ಸೊ ಈ ಸೀಸನ್ ಕ್ಯಾಪ್ಟನ್ ಆಗಿ ಅಪಾಯಿಂಟ್ ಆಗಿರೋದು.
ಜೊತೆಗೆ ಇವಾಗ ಹಾರ್ದಿಕ್ ಪಾಂಡ್ಯ ಅವರು ಹೊಸ ಕ್ಯಾಪ್ಟನ್ ಆಗಿ ಮುಂಬೈ ಇಂಡಿಯನ್ಸ್ಗೆ ಬಂದಿರೋದು ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ರಿಷಬ್ ಪಂತ್ ಬಿಡಿ ಅವ್ರು ಕ್ಯಾಪ್ಟನ್ ಆಗಿದ್ರು ಮುಂಚೆನೇ, ಸಂಜುನು ಬಿಡಿ ಅವ್ರು ಕ್ಯಾಪ್ಟನ್ ಆಗಿದ್ರು, ರಾಹುಲ್ ಬಿಡಿ ಕ್ಯಾಪ್ಟನ್ಸಿ ನಿಭಾಯಿಸ್ತಿದ್ದಾರೆ, ನಮ್ಮ ಫ್ಯಾಫ್ನು ಕೂಡ 3 ವರ್ಷದ ಕ್ಯಾಪ್ಟನ್ಸಿ ನಿಭಾಯಿಸ್ತಿದ್ದಾರೆ. ಸೊ ಏನೋ ಒಂಥರ ವೈಬ್ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ತದೆ ಬೇರೆಯವ್ರನ್ನ ನೋಡ್ತು ಅಂತ. ಅಂದರೆ ಋತುರಾಜ್ ಗಾಯಕ್ವಾಡಿಗೆ ನೆಗೆಟಿವ್ ಆಗಿ ಹೇಳ್ತೀನಿ ಅಂತ ಅನ್ಕೊಂಡು ಹೋಗ್ಬಿಡಿ, ಪಾಪ ಕ್ಯಾಪ್ಟನ್ಸಿ ನಿಭಾಯಿಸ್ತೀವಿ ಚೆನ್ನಾಗಿ ಋತುರಾಜ್ ಗಾಯಕ್ವಾಡು. ನಮ್ಮ RCB ಮ್ಯಾಚ್ ಚೆನ್ನಾಗಿ ಆಡೋದು ಬೇಡ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನು ಅನ್ನಿಸ್ತಾ ಇದೆ ಈ ಒಂದು ಇಮೇಜ್ ನೋಡ್ತಾರೆ ಅದು ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾ.